ನಮಗೆ ಬರೋಕ್ಕೂ ರೀಸನ್ ಇರುತ್ತೆ. ನಾನು ಏನು ಥಿಂಕ್ ಮಾಡ್ತೀನಿ ಅದು ಹಂಗೆ ಆಗತ್ತೆ ಅಂತ. ಅವ್ರು ಏನು ಥಿಂಕ್ ಮಾಡ್ತಾ ಇದಾರೆ ಅಂದರೆ, ನನಗೆ ಯಾರೂ ಇಲ್ಲ, ನನ್ನ ಯಾರೂ ಇಷ್ಟಪಡ್ತಿಲ್ಲ, ನನ್ನ ಯಾರೂ ಲವ್ ಮಾಡ್ತಿಲ್ಲ, ನನ್ನ ಬರೀ ಯೂಸ್ ಮಾಡ್ಕೋತಾ ಇದ್ದಾರೆ. ನನ್ನ ಮಕ್ಕಳಾಗಲಿ, ನನ್ನ ಹಸ್ಬೆಂಡ್ ಆಗಲಿ, ಯಾರೇ ಆಗಲಿ, ನನಗೆ ಬೇಕಾಗಿರೋ ಪ್ರೀತಿ ನಂಗೆ ಸಿಗ್ತಿಲ್ಲ. ಅದೇನಾಗ್ತಿದೆ ನಮಗೆ ಪೈಲಪ್ ಆಗಿ ಅದು ಬ್ರೆಸ್ಟ್ ಕ್ಯಾನ್ಸರ್. ಯೂಶಲಿ ಲೇಡೀಸ್ಗೆ ತುಂಬ ಹಂಗಾಗ್ತಾ ಇರುತ್ತೆ. ಯಾಕೆಂದ್ರೆ ಅವ್ರು ಅವ್ರಿಗೆ ನಮ್ಮನ್ನ ಯೂಸ್ ಮಾಡ್ಕೋತಾ ಇದ್ದಾರೆ, ನಮ್ಗೆ ಆ ಪ್ರೀತಿ ಕೊಡ್ತಿಲ್ಲ ಅನ್ನೋದೇ ಜಾಸ್ತಿ. ಸೊ ಪ್ಲೀಸ್ ವಿಮೆನ್ ಸ್ಟಾಪ್ ಥಿಂಕಿಂಗ್ ಲೈಕ್ ದಿಸ್. ಆ್ಯಂಡ್ ಬಿಕಾಸ್ ಪ್ರಿಯಾ ಅವ್ರು ಮೆನ್ಷನ್ ಮಾಡಿದ್ದಕ್ಕೆ ಯಾರ್ಯಾರಿಗೆ ಓದಕ್ಕೆ ಸಾಧ್ಯ ಆಗುತ್ತೆ, ಯು ಕ್ಯಾನ್ ಹೀಲ್ ಯೋರ್ ಸೆಲ್ಫ್ ಅನ್ನೋದು ವಂಡರ್ಫುಲ್ ಬುಕ್. ಪ್ರತಿಯೊಂದು ಏಲ್ಮೆಂಟ್ಗೂ ನಿಮಗೆ ರೀಸನ್ ಫಾರ್ ದಟ್ ಡಿಸೀಸ್ ಇದೆ. ಆ್ಯಂಡ್ ನೀವು ಏನು ಅಫರ್ಮೇಷನ್ಸ್ ಹೇಳ್ಕೊಂಡ್ರೆ ಅಥವಾ ನೀವೇನು ಪಾಸಿಟಿವ್ ಥಾಟ್ಸ್ನ ನಿಮ್ಮ ಮನಸ್ಸಿಗೆ ಕಾನ್ಷಿಯಸ್ ಆಗಿ, ಇನಿಷಿಯಲ್ ಆಗಿ ನೀವು 21 days ಕಾನ್ಷಿಯಸ್ ಆಗಿ ಆ ಥಾಟ್ಸ್ನ ಹೇಳ್ಕೊಬೇಕಾಗತ್ತೆ. ಆಮೇಲೆ ಸಬ್ ಕಾನ್ಷಿಯಸ್ಲಿ ನಿಮ್ಮ ಮೈಂಡ್ ಹ್ಯಾಬಿಚುವೇಟ್ ಆಗುತ್ತೆ, ಚೇಂಜಸ್ ತಾನಾಗಿ ತಾನೇ ಆಗುತ್ತೆ. ನೀವು ಕಾನ್ಷಿಯಸ್ ಆಗಿ